ಅಹಂಕಾರದ ಒಂದು ಪಾತ್ರ ಸಂಬಂಧಗಳಲ್ಲಿ ನಾವು ತಿಳ್ಕೊಂಡ್ಬಿಟ್ರೆ ವಿ ಕ್ಯಾನ್ ಕ್ಲೋಸ್ ಆಲ್ ದ ಡೋರ್ಸ್ ಫಾರ್ ಅಹಂಕಾರ ಟು ಎಂಟರ್. ಬಿಟ್ಟುಬಿಟ್ರೆ ಆವಾಗ ನಮಗೆ ಫ್ರೀಡಮ್. ಅಹಂಕಾರದ ಪಾತ್ರ ಅನ್ನೋಕ್ಕಿಂತ ಅಹಂಕಾರದ ಆಟ ನಮ್ಮ ಸಂಬಂಧಗಳಲ್ಲಿ ಯಾವ ರೀತಿ ಆಡತ್ತದು. ಕನ್ನಿಂಗ್ ಗೇಮ್, ಡಿಪ್ಲೊಮ್ಯಾಟಿಕ್ ಗೇಮ್, ನಾನು ಅದನ್ನು ಪೊಲಿಟಿಕಲ್ ಗೇಮ್ ಅಂತೀನಿ. ಮೀಡಿಯೋಕರ್ ಅಹಂಕಾರ ಯಾವ ರೀತಿ ಮಾಡುತ್ತೆ ಅಂತ. ಸಂಬಂಧಗಳಲ್ಲಿ ಪ್ರೇಮ ಅದು ಎಲ್ಲರನ್ನೂ ಅದು ಎಲ್ಲರನ್ನೂ ಒಂದು ಮಾಡೋದು. ಪ್ಯೂರ್ ಸಾತ್ವಿಕ ಪ್ರೇಮ ಎಲ್ಲರನ್ನೂ ಸಂಬಂಧನ ಸಮ್ಯಕ್ ಬಂಧ ಮಾಡೋದು ಅದೊಂದೇ ಪ್ರೇಮದ ಶಕ್ತಿ. ಈ ಅಹಂಕಾರ ಏನು ಮಾಡುತ್ತೆ, ಪ್ರೇಮದ ಜಾಗದಲ್ಲಿ ಒಂದು ಸುಳ್ಳು ಆಟ ಆಡುತ್ತೆ. ಸುಳ್ಳಾಟ ಅಂದರೆ ಮಾಯ ಆಟ. ಅದು ಟ್ರಿಕ್ ಮಾಡುತ್ತೆ. ಒಂದು ನ್ಯಾಕ್ ಏನು ಮಾಡುತ್ತೆ, ಮೋಹನ ತಂದಿಟ್ಬಿಡುತ್ತೆ. ಪ್ರೇಮದ ಜಾಗದಲ್ಲಿ ಅಟ್ಯಾಚ್ಮೆಂಟ್ನ ತಂದಿಟ್ಬಿಡುತ್ತೆ. ಈ ಅಟ್ಯಾಚ್ಮೆಂಟ್ ವ್ಯಾಮೋಹ ಪ್ರೇಮಕ್ಕಿಂತ ಚೆನ್ನಾಗಿ ಸುಂದರವಾಗಿ ಡಬಲ್ ಚೆನ್ನಾಗಿ ಕಾಣುತ್ತೆ ಪ್ರಾರಂಭದಲ್ಲಿ. ಯಾಕೆಂದರೆ ಪೊಸೆಸಿವ್ನೆಸ್. ಯಾರಾದರೂ ನಮ್ಮನ್ನು ಪೊಸೆಸ್ ಮಾಡಿದ್ದಾರೆ ಅಂದರೆ, ನಮ್ಮ ಹಿಂದೆ ಬಿದ್ದಿದ್ದಾರೆ, ನಮ್ಮ ಕಂಡ್ರೆ ಇಷ್ಟಪಡ್ತಾರೆ ಅಂದರೆ ಹಿತವಾದ ಅನುಭವ. ಆ ಪೊಸೆಸಿವ್ನೆಸ್ ಅನ್ನೋದು ಪ್ರಾರಂಭದಲ್ಲಿ ಬಂಗಾರದ ಪಂಜರ, ರತ್ನಖಚಿತವಾದ ಬಂಗಾರದ ಪಂಜರ, ಅಷ್ಟು ಹಿತವಾಗಿರುತ್ತೆ ಪೊಸೆಸಿವ್ನೆಸ್. ನಮಗೆ ಗೊತ್ತಿಲ್ಲ, ನಾವು ಆ ಪ್ರೇಮ ಅನ್ನುವ ಒಂದು ಅರ್ಥವನ್ನು ಸಂಬಂಧದಲ್ಲಿ, ಆ ಪ್ರೇಮದ ಅರ್ಥವನ್ನು ಅಥವಾ ಸಂಬಂಧದ ಅರ್ಥವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ನಮಗೆ ಮೈ ಮೇಲೆ ಜ್ಞಾನವೇ ಇರಲ್ಲ, ಪರಿವೇ ಇರಲ್ಲ. ಅಷ್ಟು ಹಿತವಾಗಿರುತ್ತೆ. ಆ ಪಂಜರ ಅಂತ ಗೊತ್ತಿಲ್ಲ, ಅದರೊಳಗೆ ಸೇರ್ಕೊಂಡ್ಬಿಡ್ತೀವಿ. ನಿಜವಾದ ಪ್ರೇಮ ಸ್ವಾತಂತ್ರ್ಯದಿಂದ ಹುಟ್ಟೋದು. ಈ ಥರ ಬಂಧನ ಇಲ್ಲ. ನಿಜವಾದ ಪ್ರೇಮ ಮುಕ್ತಿಯಿಂದ, ಬಿಡುಗಡೆಯಿಂದ, ಸ್ಪಾಂಟೇನಿಯಸ್ ಆಗಿ ಅದು ತನ್ನಷ್ಟಕ್ಕೆ ತಾನೇ ಉಗಮವಾಗಿ ಬರುವಂಥ ಪ್ರೇಮ. ಅಂಥ ಪ್ರೇಮವನ್ನು ನಾವು ಬರದೇ ಇರೋ ಹಾಗೆ ಕಳ್ಕೊಂಡು ಬಿಡ್ತೀವಿ. ಅಹಂಕಾರ ನಮ್ಮನ್ನು ಮ್ಯಾನಿಪುಲೇಟ್ ಮಾಡಿಬಿಡುತ್ತೆ. ಒಂದು ನಾವು ಮೆಸ್ಮರೈಸ್ ಆಗಿಬಿಟ್ಟು ನಾವು ನಮ್ಮ ಜೀವನದಲ್ಲೇ ನಿಜವಾದ ಪ್ರೇಮವನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಮಾಡ್ಕೊಂಡು ಬಿಡ್ತೀವಿ. ಅಂದರೆ ಆರೋಗ್ಯವಾದ ಸಂಬಂಧವನ್ನು ನಾವು ಅನುಭವಿಸೋಕ್ಕಾಗೋದೇ ಇಲ್ಲ ಈ ಫಾಲ್ಸ್ ಮೋಹದ ಅಟ್ಯಾಚ್ಮೆಂಟಿನ ಸಂಬಂಧದಿಂದ. ನೋಡಿ, ಒಂದು ಮಗು ತಾಯಿ ಗರ್ಭದಲ್ಲಿದ್ದಾಗ ಅದು ಒಂದು ಟೈಮ್ ಆದಮೇಲೆ ಆಚೆ ಬರಲೇಬೇಕು, ಇದು ನಿಯಮ. ಬರಲಿಲ್ಲ, ಏನಾಯಿತು, ಮಗು ಸತ್ತೋಗುತ್ತೆ. ಅಂದರೆ ಫಿಸಿಕಲ್ ಒಂದು ಫ್ರೀಡಮ್ ಯಾವಾಗ ಅಂದರೆ ಗರ್ಭದಿಂದ ಹೊರಗೆ ಬಂದಾಗ ನಾವೆಲ್ಲ ಒಂದು ಫಿಸಿಕಲ್ ಫ್ರೀಡಮ್ ಸಿಕ್ತು. ಮಗು ಬೆಳೀತಾ ಬೆಳೀತಾ ಆ ಮಗು ಮೇಲೆ ಇಟ್ಕೊಂಡಂತಹ ಆ ಗ್ರಿಪ್ ಇರುತ್ತಲ್ಲ, ತಂದೆ ತಾಯಿ ಬಿಡ್ತಾ ಬರಬೇಕು. ಆ ಮಗುವಿನ ಸೈಕಲಾಜಿಕಲ್ ಗ್ರಿಪ್ಪಿಂದ, ಸೈಕಲಾಜಿಕಲ್ ಊಂಬಿಂದ ಆಚೆ ಬರಬೇಕು ನಾವು. ಇದು ಇನ್ನೊಂದು ಬರ್ತ್ ಮಗುವಿಗೆ. ಹಾಗೆ ನೋಡ್ತಾ ಇರಿ, ಎಷ್ಟು ಸಂಬಂಧಗಳಿದೆ ಆ ಮಗುವಿಗೆ. ಬರ್ತಾ ಬರ್ತಾ ಶಾಲೆಯಲ್ಲಿರ್ಬೋದು, ಮಕ್ಕಳು ಮನೆಯಲ್ಲಿ, ಅಜ್ಜಿ ತಾತ, ಎಷ್ಟೊಂದು ಸಂಬಂಧಗಳು. ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಎಲ್ಲರ ಮೇಲೆ ತಮ್ಮ ಪರ್ಸೆಪ್ಷನ್ಸ್ನ ಹೊರಿಸ್ತಾರೆ, ತಮ್ಮ ಐಡಿಯಾಸ್ನ ಹೊರಿಸ್ತಾರೆ, ತಮ್ಮ ಒಪಿನಿಯನ್ ಹೊರಿಸ್ತಾರೆ. ಎಲ್ಲರಿಗೂ ಇದೊಂಥರ ಅಹಂಕಾರದ ಆಟ. ಇದು ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಆ ಮಗು ಒಂದೊಂದು ಸತಿನೂ ನಾವು ಬೆಳೀತಾ ಬೆಳೀತಾ ಒಬ್ಬೊಬ್ಬರ ಐಡಿಯಾಸ್ ಅನ್ನೋ ಒಂದು ಆ ಊಂಬಿಂದ, ಎಲ್ಲ ಊಂಬುಗಳೇ, ಎಲ್ಲದರಿಂದ ನಮಗೆ ಹೊರಗಡೆ ಬಂದಾಗ ಒಂದೊಂದು ಹುಟ್ಟು, ಒಂದೊಂದು ಪುನರ್ಜನ್ಮ ಥರ. ಒಬ್ಬೊಬ್ಬರು ಬಂಧನದಿಂದ ಹೊರಗೆ ಬರೋದು ಕೂಡ ಒಂದು ಸ್ಪಿರಿಚುವಲ್ ಬರ್ತ್ ಆರ್ ಸ್ಪಿರಿಚುವಲ್ ಗ್ರೋತ್ ಆರ್ ಸ್ಪಿರಿಚುಯಾಲಿಟಿ ಉಗಮವಾಗೋದು ನಮ್ಮಲ್ಲಿ ಬಿಡುಗಡೆ ಆದಾಗ, ಒಬ್ಬೊಬ್ಬರಿಂದ ಬಿಡುಗಡೆ ಆದಾಗ್ಲೂ, ಹೊರಗಡೆಯಿಂದ ಆರೋಪದಿಂದ ಬಿಡುಗಡೆ ಆದಾಗ್ಲೂ ಹಾಗೆ ಆಗಬೇಕು ಪ್ರತಿಯೊಬ್ಬರಲ್ಲೂ ಕೂಡ. ಈಗ ಉದಾಹರಣೆಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ, ಎಲ್ಲರಲ್ಲೂ ಸಂಬಂಧದಲ್ಲಿ. ಇವಾಗ ಒಂದು ಸೀರಿಯಲ್ ನೋಡಿದ್ರೂ ಆ ಕಥಾ ವಸ್ತು ಏನು, ಆ ಸಾರ
ಸಂಬಂಧನ ಹಾಳು ಮಾಡೋ ಒಂದು ವಿಲನ್. ಅದಿದ್ದರೆ ಕತೆ, ಇಲ್ಲದರೆ ಕತೆ ಇಲ್ಲ. ಸಂಬಂಧನ ಹಾಳು ಮಾಡೋ ವಿಲನ್ನ ಯಾವ ರೀತಿ ಚಿತ್ರ ಮಾಡ್ತಾರೆ? ದುರಹಂಕಾರ ಸ್ವಭಾವ. ವಿಲನ್ನ ಯಾವ ರೀತಿ ತೋರಿಸ್ತಾರೆ? ರಾಕ್ಷಸ ಸ್ವಭಾವಗಳನ್ನೆಲ್ಲ ತುಂಬಿಟ್ಟು ತೋರಿಸ್ತಾರೆ. ಸಂಬಂಧಗಳನ್ನ ಹಾಳು ಮಾಡೋದೇ ಅಹಂಕಾರ. ಎಲ್ಲರನ್ನೂ ಕಂಟ್ರೋಲ್ ಮಾಡೋದು, ಪೊಸೆಸ್ ಮಾಡೋದು, ಇದು ಒಂದು ಲೆವೆಲ್ ಹೋದ ತಕ್ಷಣ ಅಬ್ಸೆಷನ್ ಅಂತಾರೆ. ಎಲ್ಲರೂ ಅಬ್ಸೆಸ್ಡ್ ಬೈ ಸಂಬಡಿ, ಪೊಸೆಸ್ಡ್ ಬೈ ಸಂಬಡಿ ಈಸ್ ಪೊಸೆಸಿಂಗ್ ಯು. ಹಾಗೆ ಎಲ್ಲ ನಡೀತಾ ಇರೋದನ್ನು ಹುಚ್ಚಾಸ್ಪತ್ರೆ ಥರ ಹೊರಗಡೆ. ಎಷ್ಟೋ ಸತಿ ನನ್ನ ಮಾತುಗಳೆಲ್ಲ ಈ ಪಾರ್ಟಿಗಳಿಗೆ ಹೋದರೆ, ಬರ್ತ್ಡೇ ಪಾರ್ಟಿಗಳು, ಮದುವೆ ಮನೆಗಳಲ್ಲಿ ನನ್ನ ಮಾತಿಗೆ ಅರ್ಥನೇ ಇಲ್ಲ ಆಗುತ್ತೆ. ನಾನೇನು ಮಾತಾಡಲ್ಲ. ಹುಚ್ಚಾಸ್ಪತ್ರೆಗೆ ಹೋದರೆ ನಾವು ಹೇಗಿರಬೇಕು? ನಾವು ಹುಚ್ಚಿರ ಥರ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದುಬಿಡ್ಬೇಕು. ಹುಚ್ಚಾಸ್ಪತ್ರೆಯಲ್ಲಿ ನಾವು ಹುಚ್ಚರ ಥರ ಇಲ್ಲದರೆ ಹುಚ್ಚರೆಲ್ಲ ಸೇರಿಸಿ ನಮ್ಮನ್ನು ಸಾಯಿಸ್ಬಿಡ್ತಾರೆ. ಸುಮ್ಮನೆ ಹೀಗೆ ಹೋದಾಗ ಏನೋ ಒಂದು ನನ್ನ ಪಾತ್ರದಲ್ಲಿ ಸಿಕ್ಕಾಕೊಂಡು ಹೋದಾಗ ಏನೋ ಆಗ್ಬೋದು. ಒಬ್ಬರು ಕೇಳಿದ್ರು, ಜ್ಯೂಸ್ ಕುಡ್ಕೊಂಡು ಸ್ಟೈಲಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು, ಆತ್ಮ ಅಂದರೆ ಏನು, ಪುನರ್ಜನ್ಮ ಇದೆಯಾ ಅಂತ. ನಾನು ಸುಮ್ಮನೆ ನಕ್ಬಿಟ್ಟೆ, ಏನೂ ಹೇಳಿಲ್ಲ. ತುಂಬ ಕ್ಲೋಸ್ ಆಗಿರೋರಿದ್ದರೆ ಹೇಳ್ತೀನಿ, ಅದು ಇಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೊಂದು ವಾತಾವರಣ ಬೇಕು, ಅದಕ್ಕೊಂದು ಜಾಗ ಬೇಕು, ಅದಕ್ಕೊಂದು ಯೋಗ್ಯತೆ, ಒಂದು ಪರಿಸರ, ಆಂಬಿಯನ್ಸ್ ಎಲ್ಲ ಬೇರೆ ಬೇಕು. ನಾನು ನಿಮ್ಗೆ ಖಂಡಿತ ತಿಳಿಸ್ತೀನಿ ಇನ್ನೊಂದು ದಿವಸ ಅಂತ ಹೇಳೋದು. ಹೀಗೆ ಗುರು ಅಂತ ಹೇಳಿದ್ರು ಕೂಡ ಇಲ್ಲೂ ಕೂಡ ಅಹಂಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋಕ್ಕೆ ಸಂಬಂಧ, ಗುರು ಶಿಷ್ಯರ ಸಂಬಂಧದಲ್ಲಿ ಅಹಂಕಾರ ವರ್ಕ್ ಆಗಲ್ಲ. ಆರೋಗ್ಯನ್ಸ್ ಆಫ್ ಗುರು ಆರ್ ದಿಸ್ ಒಂದು ಈಗೋ ಆಫ್ ಶಿಷ್ಯ ಡಸಂಟ್ ವರ್ಕ್. ಅದರಿಂದ ಹೇಳ್ತಾ ಇದ್ದೀನಿ, ಒಂದು ಗುರುವನ್ನು ಒಂದು ಪೆಗ್ ಅಂತ ಹೇಳ್ತೀವಿ, ಇದಕ್ಕೇನು ಹೇಳ್ತಾರೆ, ಗೂಟ. ಗುರುನ ಗೂಟ ಅನ್ಕೊಂಡ್ಬಿಟ್ಟು ಎಲ್ಲ ಸಮಸ್ಯೆಗಳನ್ನ ತಂದು ನೇತು ಹಾಕ್ಬಿಟ್ಟು ನಾನೆಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ, ನಾನು ಸರೆಂಡರ್ ಆಗಿಬಿಟ್ಟಿದ್ದೀನಿ, ಎಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ, ನನಗೆಲ್ಲ ಸರಿ ಹೋಗುತ್ತೆ, ಇದು ಬಾಲಿಶ ಅಲ್ವಾ? ಇದರಲ್ಲಿ ಏನಾದರೂ ಅರ್ಥ ಇದೆಯಾ? ಗುರುವಿಗೆ ಸರೆಂಡರ್ ಆಗೋದು ಅಂದರೆ ಎಲ್ಲ ಸಮಸ್ಯೆಗಳನ್ನೆಲ್ಲ ತಗಲಾಕ್ಬಿಟ್ಟು ನಾನು ಸರೆಂಡರ್ ಆಗಿಬಿಟ್ಟಿದ್ದೀನಿ ಅಂತ ಅಲ್ಲ. ಆ ಸೂಕ್ಷ್ಮ ಸಂಬಂಧ ಆಗಬೇಕಾದ್ರೂ ಇಲ್ಲಿ ಎಲ್ಲೂ ಅಹಂಕಾರ ಇರಬಾರ್ದು ಅನ್ನೋದಕ್ಕೆ ನಾವು ಯಾವ್ಯಾವ ರೀತಿನೋ ವರ್ತನೆ ಮಾಡಿಬಿಡ್ತೀವಿ ಅಹಂಕಾರದಲ್ಲಿ. ಗುರು ಹೇಳೋದೇನು? ರಿವೋಲ್ಟ್ ಅಗೇನ್ಸ್ಟ್ ಯುವರ್ ಈಗೋ. ಗುರು ಹೇಳೋದಿಷ್ಟೇ, ರಿವೋಲ್ಟ್ ಅಗೇನ್ಸ್ಟ್ ಯುವರ್ ಈಗೋ. ನಿನ್ನ ಬಗ್ಗೆ ಏನೋ ತಿಳ್ಕೊಂಡಿದ್ಯಾ, ಅದಲ್ಲ ನೀನು. ನೀನು ಯಾವಾಗ ಎಗೇನ್ಸ್ಟ್ ಆಗಿ, ಈಗೋಗೆ ಎಗೇನ್ಸ್ಟ್ ಆಗಿ ನಿಂತ್ಕೊಳ್ತೀಯಾ, ಸರೆಂಡರ್ ಆಗ್ತೀಯಾ, ಆಗ ನೀನು ಗುರು ಮಾತು ನಿಂಗೆ ಅರ್ಥ ಆಗತ್ತೆ. ಗುರು ಮಾತು ಕೇಳು ಅಂದರೆ ಅಹಂಕಾರನ ಸರೆಂಡರ್ ಮಾಡು, ಗುರು ಕಾಲು ಹಿಡ್ಕೊ ಅಂತಲ್ಲ. ಅಂದರೆ ಗುರು ಏನು ಹೇಳ್ತಾನೋ ಅದು ಕೇಳಬೇಕು ನೀನು, ಅಹಂಕಾರ ಹೇಳಿದ್ದು ಕೇಳಬೇಡ ಅಂತ. ಅಂದರೆ ಗುರು ಹೇಳಿದ್ದೆಲ್ಲ ಕೇಳು ಅಂತಂದರೆ, ಆ ಗುರು ಅಂದರೆ ಹೇಳೋದು ನಿನ್ನ ಒಳಗಡೆ ಯಾವಾಗ ಅಹಂಕಾರ ಬಿಟ್ಟರೆ ನಮ್ಮ ಒಳಗಡೆ ಇರುವ ಗುರು, ಅಂತರ್ಯಾಮಿ ಗುರು ನಿನ್ನನ್ನು ಗೈಡ್ ಮಾಡ್ತಾನೆ. ನಿನ್ನ ಅಹಂಕಾರದ ಒಂದು ಪ್ರಚೋದನೆಗೆ ಒಳಪಡಬೇಡ. ಒಳಗಡೆಯಿಂದ ನಿನಗೆ ಗೈಡೆನ್ಸ್ ಸಿಗುತ್ತೆ, ಲೈಟ್ ಕಾಣಿಸುತ್ತೆ, ಮಾರ್ಗದರ್ಶನ ಒಳಗಡೆಯಿಂದ ಸಿಗುತ್ತೆ. ಆ ಒಳಗಡೆ ನೀನು ಗುರು ಹೇಳೋವರೆಗೂ ಹೊರಗಡೆಯಿಂದ ಆ ಗುರುವಿನ ಕನೆಕ್ಷನ್ನು, ಸಂಬಂಧ ನಿನಗೆ ಬೇಕಾಗತ್ತೆ. ಆ ಗುರು ಸಂಬಂಧ, ನಿಜವಾದ ಗುರುವಿನ ಒಂದು ಜಾಬ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜಾಬ್, ನಿನ್ನ ಗುರು ಹತ್ರ ಕರ್ಕೊಂಡು ಹೋಗೋದು, ಅಂತರ್ಯಾಮಿಯ ದರ್ಶನ ಮಾಡಿಸೋದು. ನೀನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಕೊಂಡು ಕೂತಿರೋದಲ್ಲ, ನಿನಗೆ ಉತ್ತರ ಸಿಗೋ ಹಂಗೆ ಮಾಡೋದು. ಈಗ ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಬಹಳ ಚೆನ್ನಾಗಿದೆ. ಅವ್ರು ಕೇಳಿರೋದಿಷ್ಟೇ, ನನ್ನ ಬುದ್ಧಿಯನ್ನು ಚುರುಕು ಮಾಡಬೇಕು ಅಂತ. ಬುದ್ಧಿಯನ್ನು ಚುರುಕು ಮಾಡೋಕ್ಕೆ ಯಾವ ಸಾಣೆ ಹಡಿಯೋಕ್ಕೆ ಯಾವ ಕಲ್ಲೂ ಇಲ್ಲ. ಇದು ಅವ್ರಿಗೆ ಉತ್ತರ ಹೇಳ್ತಾ ಇದ್ದೀವಿ. ಬುದ್ಧಿ ಅನ್ನೋದು ಎರಡು ಥರ ಕೆಲಸ ಮಾಡುತ್ತೆ, ಒಳಗೂ ಹೊರಗೂ. ಈ ಬಾಗಿಲು ಎರಡು ಕಡೆ ತಕ್ಕೊಳ್ಳುತ್ತಲ್ಲ, ಆ ಥರ. ಯಾವಾಗ ನಮ್ಮ ಅಹಂಕಾರ ಜೊತೆ ಇರುತ್ತೆ, ಬುದ್ಧಿ ಡಲ್ಲಾಗಿರುತ್ತೆ. ಅದನ್ನು ಇಂಟೆಲೆಕ್ಟ್ ಅಂತಾರೆ. The pure intelligence, when it is polluted with ego, it becomes intellect, it becomes dull. ಯಾವಾಗ when you release your intelligence from ego, ಯಾವಾಗ ಅದು ರಿಲೀಸ್ ಆದ ತಕ್ಷಣ the pure intelligence is full of wisdom. ಬ್ರೈಟ್ ಆಗುತ್ತೆ, ಶಾರ್ಪ್ ಆಗುತ್ತೆ, ಆಟೋಮೆಟಿಕ್ ಆಗಿ. ಈ ಕಡೆ ತಿರುಗಿದ್ರೆ ಡಲ್ ಇರುತ್ತೆ, ಆ ಕಡೆ ತಿರುಗಿದ್ರೆ ಬ್ರೈಟ್ ಆಗುತ್ತೆ. ಅಷ್ಟೇ. ನಾವು ತಿಳ್ಕೊಬೇಕಾಗಿರೋದು ಜೀವನನ ಸ್ಟ್ರಗಲ್ ಅಲ್ಲ. ನಾನು ಯಾವಾಗಲೂ ಹೇಳೋದು, ಜೀವನ ಒಂದು ಗಿಫ್ಟ್ ನಿಮಗೆ. ಇದು ನಿಮಗೆ ಜೈಲಲ್ಲ, ಅಥವಾ ಪಝಲ್ ಅಲ್ಲ, ಬಿಡಿಸೋಕ್ಕೆ ರಿಡ್ಲ್ ಅಲ್ಲ, ಪ್ರಾಬ್ಲಮ್ ಅಲ್ಲ. ಜೀವನನ ಗಿಫ್ಟ್ ಥರ ತಗೊಳ್ಳಿ. ಜೀವನದಲ್ಲಿ ಡ್ಯುಯಾಲಿಟಿ ಇದೆ, ಹಗಲು ರಾತ್ರಿ ಇಲ್ವಾ? ಈ ಪ್ರಪಂಚ ಸೃಷ್ಟಿಯಾಗಿರೋದೇ ಡ್ಯುಯಾಲಿಟಿ, ಶಿವ ಶಕ್ತಿ ಎರಡು ಆಪೋಸಿಟ್ ಅಲ್ವಾ? ಗಂಡು ಹೆಣ್ಣು ಆಪೋಸಿಟ್ ಅಲ್ವಾ? ಪ್ರತಿಯೊಂದು ಆಪೋಸಿಟ್ ಇದೆ. ನೀವು ಜೀವನದಲ್ಲಿ ಇಷ್ಟೇ ಪ್ರಾಬ್ಲಮ್ ಖಂಡಿತ ಇಲ್ಲ. ನೀವು ಯಾವಾಗ ವಿಸ್ಡಮ್ನಲ್ಲಿರ್ತೀರಾ ನೋಡ್ತೀರಾ ಏನು ಡ್ಯುಯಾಲಿಟಿ ಈಸ್ ನಾಟ್ ದಿ ಪ್ರಾಬ್ಲಮ್, ಡ್ಯುಯಾಲಿಟಿ ಈಸ್ ದಿ ವರ್ಲ್ಡ್. ಪ್ರಪಂಚ ಸೃಷ್ಟಿಯಾಗಿರೋದೇ ಇದರಿಂದ. ಆಪೋಸಿಟ್ ಇದ್ದೇ ಇದೆ. ಗುಡ್
ದಟ್ ಈಸ್ ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಎಲ್ಲಿ ಬಂದಿರೋದು ನಿಮಗೆ? ಯು ಹ್ಯಾವ್ ಎ ಕಾನ್ಫ್ಲಿಕ್ಟ್ ವಿತ್ ಡ್ಯುಯಾಲಿಟಿ. ದಟ್ ಈಸ್ ದಿ ಪ್ರಾಬ್ಲಮ್. ಈ ಕಾನ್ಫ್ಲಿಕ್ಟೆಡ್ ಮೈಂಡ್ ಈಸ್ ಡ್ಯುಯಾಲಿಟಿ. ದಟ್ ಈಸ್ ದಿ ಪ್ರಾಬ್ಲಮ್. ಕಾನ್ಫ್ಲಿಕ್ಟೆಡ್ ಮೈಂಡ್ ಈಸ್ ದಿ ಪ್ರಾಬ್ಲಮ್ ವಿತ್ ಡ್ಯುಯಾಲಿಟಿ. ಕಾನ್ಫ್ಲಿಕ್ಟೆಡ್ ಮೈಂಡ್ ಅಂದರೆ ಈಗೋಯಿಸ್ಟಿಕ್ ಮೈಂಡ್. ಈಗೋ ಹ್ಯಾಸ್ ಕಾನ್ಫ್ಲಿಕ್ಟ್. ಈ ಕಾನ್ಫ್ಲಿಕ್ಟ್ ಇಂದ ಹೊರಗೆ ಬರೋದು ಅಂತ. ಇವಾಗ ಕೇಳಿದ್ರು ಪಾತ್ರನ ಹೇಗೆ ಮಾಡೋದು, ನಾವು ಮಾಡಲೇಬೇಕಲ್ಲ, ಎಷ್ಟೊಂದು ಅವಶ್ಯಕತೆ ಇದೆಯಲ್ಲ, ನೀಡ್ ಇದೆಯಲ್ಲ ನಮಗೆ. ಹೌದು, ಯಾವುದನ್ನು ನಿಲ್ಲಿಸಬೇಡಿ. ನೀವೇನೇನು ಮಾಡ್ತಿದ್ದೀರಾ ಎಲ್ಲ ಮಾಡಿ, ಯಾವುದನ್ನು ನಿಲ್ಲಿಸಬೇಡಿ. ಹೇಗೆ ಮಾಡ್ತೀರಾ ಅನ್ನೋದು ಇಲ್ಲಿ ಪ್ರಶ್ನೆ. ನೀವು ಏನು ಮಾಡ್ತೀರಾ ಅನ್ನೋ ಪ್ರಶ್ನೆ ಇಲ್ಲ. ಹೇಗೆ ಮಾಡ್ತೀರಾ ಅಂದರೆ ನೀವು ಒಳಗಡೆಯಿಂದ ಬಿಡುಗಡೆನಲ್ಲಿ ಪ್ರೀತಿಯಿಂದ ಮಾಡ್ತೀರಾ ಅಥವಾ ಬಂಧಿಸ್ಕೊಂಡು ಅಹಂಕಾರದಿಂದ ಮಾಡ್ತೀರಾ. ಇಷ್ಟೇ. ವಾಟ್ ಯು ಡೂ ಈಸ್, ಯಾವತ್ತೂ ಹೇಳ್ತೀನಿ, ನಾಟ್ ಇಂಪಾರ್ಟೆಂಟ್. ಹೌ ಯು ಡೂ, ಯುವರ್ ಆಟಿಟ್ಯೂಡ್, ಯುವರ್ ಕ್ವಾಲಿಟಿ, ಯುವರ್ ಫ್ರೀಡಮ್ ಇನ್ಸೈಡ್, ಯು ಆರ್ ಬೌಂಡ್ ಆರ್ ಫ್ರೀ. ಇದನ್ನು ನೋಡಿಕೊಂಡ್ರೆ ಅಷ್ಟೇ ಎಲ್ಲ ಸರಿ ಹೊಟ್ಟೋಗುತ್ತೆ. ಅದಕ್ಕೆ ಇಂಥದ್ದು ಮಾಡಿ ಅಂತ ಹೇಳಲ್ಲ ನಾನು. ಹೀಗೆ ಮಾಡಿ, ಈ ಸ್ಥಿತಿನಲ್ಲಿ ಮಾಡಿದಾಗ ನೀವು ಒಳಗಡೆ ಆನಂದವಾಗಿರ್ತೀರ. ಯಾವುದನ್ನು ನಿಲ್ಸೋಕ್ಕಾಗಲ್ಲ. ನಮಗೆ ಗೊತ್ತಾಗಬೇಕು ಇದು ಪಾತ್ರ ಮಾಡ್ತಾ ಇದ್ದೀನಿ ನಾನು ಅಂತ. ನೀವು ಯು ಆರ್ ನಾಟ್ ದಿ ಕ್ಯಾರೆಕ್ಟರ್. ದ ಕ್ಯಾರೆಕ್ಟರ್, ಆತ್ಮನ ಗುಣ ಬರಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಕೇವಲ ಪಾತ್ರ, ನಾನು ಕ್ಯಾರೆಕ್ಟರ್ ಅಂತ. ಕೃಷ್ಣ ಕ್ಯಾರೆಕ್ಟರು, ಅರ್ಜುನ ರೋಲ್. ಆಯ್ತು ಡ್ರಾಮಾ. ಅವನೇನು ಬಿಡು ಅಂತ ಹೇಳಿಲ್ಲ ಸಂಸಾರನ. ಸಂಸಾರದಲ್ಲೂ ಇರು, ಧ್ಯಾನನೂ ಮಾಡು ಅಂತ ಹೇಳ್ದ. ಧ್ಯಾನದಲ್ಲೇ, ಯೋಗದಲ್ಲೇ ಯೋಗಸ್ಥಃ ಕುರು ಕರ್ಮಾಣಿ ಅಂದ. ಅದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಹಾಗೇನೆ ನಮ್ಮ ಒಂದೊಂದು ಅಹಂಕಾರ ಅನ್ನೋದು ಪ್ರತಿಯೊಂದು ಸಂಬಂಧದಲ್ಲೂ ಕೆಲಸ ಮಾಡುತ್ತೆ. ನಾನಾ ಪ್ರಕಾರಗಳಲ್ಲಿ ಕೆಲಸ ಮಾಡುತ್ತೆ ಈ ಅಹಂಕಾರ ಅನ್ನೋದು. ಚಿಕ್ಕ ಚಿಕ್ಕದನ್ನ ಗಮನಿಸಿದ್ರು ಗೊತ್ತಾಗತ್ತೆ. ನಾವು ಚಿಕ್ಕ ಸಾಮಾನು ನಮ್ಮ ಹತ್ರ ಇರೋದು ಬೇರೆಯವ್ರ ಹತ್ರ ಇದ್ರು ಅದರ ಮೇಲೆ ನಮಗೆ ಮೋಹ ಬರೋದು. ಆಮೇಲೆ ಸ್ವಲ್ಪ ಗೊತ್ತಿದ್ರೆ ಜಾಸ್ತಿ ಗೊತ್ತಿದೆ ಅನ್ನೋ ಹಂಗೆ ತೋರಿಸ್ಕೊಳ್ಳೋದು. ಸ್ವಲ್ಪ ಅಧಿಕಾರ ಇದ್ರೂ ಕೂಡ ಅದನ್ನ ಒಂದು ಉನ್ಮತ್ತರಾಗಿ ಅದನ್ನ ಬೇರೆಯವ್ರ ಮೇಲೆ ಅಧಿಕಾರ ಚಲಾಯಿಸೋದು. ಚಿಕ್ಕ ಚಿಕ್ಕದು ನೋಡಿದ್ದೀರಾ? ಪೆಟ್ರೋಲ್ ಬಂಕ್ ಅಂತ ಎಕ್ಸಾಂಪಲ್ ಹೇಳ್ತೀನಿ. ಸ್ಟ್ಯಾಂಡರ್ಡೈಸ್ ನಂದು ಪೆಟ್ರೋಲ್ ಬಂಕಲ್ಲಿ ಹೋಗಿ ಕಾರ್ ನಿಲ್ಸಿದ ತಕ್ಷಣ ಅವನಿಗೆ ಕೈಯಲ್ಲಿ ಕೊಪ್ಪಿಟ್ಕೊಂಡ್ರೆ ಒಂದು ಅಧಿಕಾರ ಇದೆ, ಅವ್ನು ಹೇಳ್ದಂಗೆ ನಾವು ಕೇಳಬೇಕು ಅನ್ನೋದು. ಅವನು ಚಲಾಯಿಸ್ತಾನೆ. ಕರೆಕ್ಟಾಗಿ ನಿಲ್ಸಿದ್ರು ಕೂಡ ಸ್ವಲ್ಪ ಮುಂದಕ್ಕೆ ನಿಲ್ಲಿಸಿ ಅಂತಾನೆ. ಅದೇನೋ ವ್ಯತ್ಯಾಸ ಆಯಿತು ಅಂತೀವಿ, ನಿಲ್ಸಲ್ಲ, ಆದರೂ ಅವನಿಗೆ ಸಮಾಧಾನ. ಸ್ವಲ್ಪ ಹಿಂದಕ್ಕೆ ಹೋಗಿ ಅಂತಾನೆ. ಏನು ಮಾಡೋದು? ಆ ಅಧಿಕಾರ ಇದ್ದಾಗ ಚಲಾಯಿಸಿದ್ರೇ ಸಮಾಧಾನ. ಆಮೇಲೆ ಒಂದು ಸ್ವಲ್ಪ ಇದ್ದರೆ ಅದನ್ನು ದೊಡ್ಡದಾಗಿ ಜಾಹೀರಾತು ಮಾಡೋದು, ಅದು ಕೂಡ ಮೋಹ. ಅದೊಂದು ಪ್ರಾಕಾರದಲ್ಲಿ ಕೆಲಸ ಮಾಡುತ್ತೆ ಅಹಂಕಾರ. ಇನ್ನೊಂದು, ಕೆಲವರು ಸಂಬಂಧಿಕರು ಅಂತಾರೆ. ಆ ಸಂಬಂಧಿಕರು ಅಂತ ಯಾಕಂತಾರೋ ನಂಗೆ ಗೊತ್ತಿಲ್ಲ. ರಕ್ತ ಸಂಬಂಧ ಇದ್ದರೆ ಇವ್ರು ನಮ್ಮವರು, ಸಂಬಂಧಿಕರು, ನಮ್ಮ ಜನ. ಮಿಕ್ಕಿದವರೆಲ್ಲ ಜನ ನಿಮ್ಮ ಜನ ಅಲ್ವಾ? ಆ ಸಂಬಂಧ ಅಂತ ಹೇಳ್ತೀವಿ, ರಿಲೇಟಿವ್ಸ್ ಅಂತ. ಆ ಪದಕ್ಕೆ ಅರ್ಥನೇ ಇಲ್ಲ. ನಂಗೆ ಎಷ್ಟೋ ಸತಿ ನಗು ಬರುತ್ತೆ. ನಮ್ಮ ರಿಲೇಟಿವ್ಸು ಅಂದರೆ ಏನು ರಿಲೇಟಿವ್? ರಕ್ತ ಸಂಬಂಧ. ನಾವೇನು ಅಪ್ಲಿಕೇಶನ್ ಹಾಕೊಂಡು ಇಲ್ಲೇ ಹುಟ್ಟಬೇಕು ಅಂತೇನು ಬಂದಿಲ್ಲ. ನಮ್ಮ ಕರ್ಮದಿಂದ ಬಂದಿದ್ದೀವಿ ನಾವು. ಕರ್ಮ ಸಂಬಂಧ ಇದು. ರಕ್ತ ಸಂಬಂಧ ಏನು ಗ್ರೇಟ್ ಅಲ್ಲ. ನಾವೇನು ಮಾಡ್ತೀವಿ ಇಷ್ಟರಲ್ಲೇನೆ. ಈಗ ಈ ನಡುವೆ ಕಡಿಮೆ ಆಗ್ತಿದೆ. ಕೆಲವು ಪಿಕ್ಚರ್ನಲ್ಲಿ ಇನ್ನೂ ತೋರಿಸ್ತಾರೆ. ಅಂದರೆ ಒಂದು ಸಂಸಾರ, ಒಂದು ಫ್ಯಾಮಿಲಿ ಅಂದರೆ, ಅಥವಾ ಒಂದು ಕುಟುಂಬ ಅಂದರೆ ಒಂದು ದೊಡ್ಡ ಇದು ಅಂದರೆ ಅದಕ್ಕೊಬ್ಬ ಹೆಡ್ ಅಂತ. ಅಂದರೆ ಎಲ್ಲರೂ ಅವ್ನ ಮಾತು ಕೇಳಬೇಕು. ಯಾರಿಗೂ ಸ್ವಂತವಾಗಿ ಯೋಚನೆ ಮಾಡೋ ಶಕ್ತಿನೇ ಇಲ್ಲ. ಅವ್ನು ಹೇಳ್ದಂಗೆ ಕೇಳಬೇಕು. ಅವ್ನು ಹೇಳದೆ ಏನೂ ಮಾಡೋ ಹಂಗಿಲ್ಲ. ಅವನು ಎಲ್ಲ ಹೆದರ್ತಾರೆ, ಮಾತಾಡಲ್ಲ ಅವನ ಎದುರಿಗೆ. ಆ ರೀತಿ ಇರೋದು. ಎಷ್ಟೋ ಸತಿ ವಿಲನ್ ಪಾತ್ರ ತೋರಿಸಿದ್ರೆ ನಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವರು ಅಹಂಕಾರನ ಅಂತ. ಆ ಕಣ್ಣು ಬಿಡೋದಾಗಲಿ, ಅಥವಾ ಜೋರಾಗಿ ನಡೆಯೋದಾಗಲಿ, ಜೋರಾಗಿ ಮಾತಾಡೋದು, ಮುಷ್ಟಿ ಕಟ್ಟೋದು, ಹಲ್ಲು ಕಡಿಯೋದು, ಕಣ್ಣು ಬಿಡೋದು, ಆಮೇಲೆ ಇದೆಲ್ಲ ಮೀಸೆ ತಿರುಗಿಸೋದು, ಇದೆಲ್ಲ ತೋರಿಸ್ತಾರಲ್ಲ. ಇದೆಲ್ಲ ರಾಕ್ಷಸನ ಪ್ರವೃತ್ತಿ. ನಾವು ಇದರಲ್ಲೇ ತಿಳ್ಕೋಬೇಕು. ಪ್ರತಿಯೊಂದು ಕಡೆನೂ ಅಹಂಕಾರ ಅನ್ನೋದು ಗೋಡೆಗಳಾಗಿದೆ ಹೊರತು ಯಾವತ್ತೂ ಸಂಬಂಧನ ಇಂಪ್ರೂವ್ ಮಾಡಿಲ್ಲ. ಎಲ್ಲೆಲ್ಲ ಅಹಂಕಾರಿಗಳಿದ್ದಾರೆ ಅಲ್ಲಿ ಸಂಬಂಧ ಇಂಪ್ರೂವ್ ಆಗಕ್ಕೆ ಸಾಧ್ಯವೇ ಇಲ್ಲ. ಸೋಷಿಯಲ್ ಮೀಡಿಯಾ ತಗೊಳ್ಳಿ, ಅಥವಾ ಇನ್ನು ಪಬ್ಲಿಕ್ ರಿಲೇಷನ್ ನಿಂತಾರೆ, ಅಲ್ಲಂತೂ ಹೋಪ್ಲೆಸ್. ಯಾರನ್ನೂ ಸೇರ್ಸೋಕ್ಕೆ ಬಿಡಲ್ಲ. ಯಾರನ್ನಾರು ಇಂಟ್ರೊಡ್ಯೂಸ್ ಮಾಡಿದ್ರೆ ಆಗೋಯ್ತು, ಅವ್ರ ಮೂಲಕನೇ ಹೋಗಬೇಕು, ಅವರೇ ಬರಬೇಕು. ಇಲ್ಲದೇ ನಮಗೆ ಫೋನ್ ನಂಬರು ಸಿಗಲ್ಲ, ಅವ್ರನ್ನ ಮೀಟ್ ಮಾಡೋಂಗೂ ಇಲ್ಲ. ಈ ಥರದ್ದೆಲ್ಲ ನಾವು ನೋಡ್ತಾ ಇರ್ತೀವಲ್ವ. ಇದನ್ನು ನಾವು ರಿಲೇಷನ್ ಅಂತ ಹೇಳೋದ. ಸಂಬಂಧ ಕೆಡಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ, ದೂರ ಇಡಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ತಮ್ಮ ಮೂಲಕನೇ ಕೆಲಸ ಆಗಬೇಕು ಅಂತ ಮಾಡ್ತಾರೆ. ಇಬ್ಬರ ಮಧ್ಯ ಸಂಬಂಧ ಹಾಳು ಮಾಡೋಕ್ಕೆ ಏನು ಬೇಕೋ ಅದನ್ನೇ ಮಾಡಿರ್ತಾರೆ. ಮೇಲ್ಗಡೆ ಒಂಥರ ಕಾಣುತ್ತೆ, ಹಿಂದ್ಗಡೆ ಇನ್ನೇನೋ ಹೇಳಿರ್ತಾರೆ. ಎಲ್ಲ ದಿನನಿತ್ಯ ನೀವು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಅಹಂಕಾರ ಅನ್ನೋದು ಆ ಡಿಫರೆಂಟ್ ಪ್ರಕಾರದಲ್ಲಿ, ಡಿಫರೆಂಟ್ ರೂಪದಲ್ಲಿ ಅದು ಸಂಬಂಧನ ಕೆಡಿಸ್ತಾ ಇರುತ್ತೆ ಹೊರತು ಎಲ್ಲೂ ಕೂಡ ಅದು ಮೆಲ್ಟ್ ಆಗಲ್ಲ. ಗೋಡೆ ಥರ ಆಗ್ತಾ ಇರುತ್ತೆ.
ಯಾರೋ ಅನ್ಕೊಳ್ತೀವಿ ನಾವು ಎಲ್ಲ ಸಂಬಂಧ ಸಹಿ ಮಾಡ್ತಿದ್ದಾರೆ ಅಂತ, ಅವ್ರಿಲ್ದೇ ಇದ್ರೆ ಅವ್ರು ಯಾರು ಬರೋದೇ ಇಲ್ಲ ನಿಮ್ಮ ಹತ್ರ. ನಾನೇ ನೋಡಿದ್ದೀನಿ ಗುಡ್ಡಕ್ಕೆ ಒಬ್ಬರು ಸ್ವಂತವಾಗಿ ಇವ್ರಿಗೆ ಯೋಚನೆ ಮಾಡೋಕೆ ಆಗದೇ ಇಲ್ವಾ ಅನ್ಸುತ್ತೆ. ಒಂದು ಮಾಸ್ ಅನ್ನೋದು ಅದಕ್ಕೇನೆ, ಕ್ರೌಡ್ ಅನ್ನೋದು ಅದಕ್ಕೆ, ಕ್ರೌಡ್ ಒಪಿನಿಯನ್. ಒಬ್ಬ ಯಾರಾದರೂ ಸ್ವಲ್ಪ ಅಹಂಕಾರದಲ್ಲಿ ಪವರ್ ಜಾಸ್ತಿ ಇದ್ರೆ, ಪೆದ್ದ ಅನ್ನೋದು ಕೂಡ ಒಂದು ಅಹಂಕಾರನೇ. ವಾಟ್ ಎವರ್ ಐಡೆಂಟಿಟಿ ಈಸ್ ಅಹಂಕಾರ. ನಾನು ಗ್ರೇಟ್ ಅನ್ನೋದು ಅಹಂಕಾರ, ನಾ ಹೋಪ್ಲೆಸ್ ಫೆಲೋ ಅನ್ನೋದು ಅಹಂಕಾರ. ಅದರಿಂದ ಈ ಹೋಪ್ಲೆಸ್ ಫೆಲೋಗಳೆಲ್ಲ ಅಂದರೆ ಬುದ್ಧಿ ಇಲ್ಲದೆ ಇರೋ ಕಮ್ಮಿ ಇರೋರು ಅಹಂಕಾರಿಗಳೇನೆ. ಇದು ಅಹಂಕಾರ. ಯಾವುದಕ್ಕೆ ಐಡೆಂಟಿಫೈ ಮಾಡಿದ್ರು ಅಹಂಕಾರ. ಅಹಂಕಾರ ಅನ್ನೋದು ಬೈಯೋದಲ್ಲ, ಯುವರ್ ಐಡೆಂಟಿಟಿ ಅಷ್ಟೇ. ಐ ಆಮ್ ಸೋ ಅಂಡ್ ಸೋ ಈಸ್ ಅಹಂಕಾರ. ಈ ಥರ ಎಲ್ಲ ವೀಕ್ ಮೈಂಡೆಡ್ ಅಹಂಕಾರಿಗಳೆಲ್ಲ ಸೇರಿ ಒಂದು ಕ್ರೌಡು. ಅದರಲ್ಲಿ ಸ್ವಲ್ಪ ಪವರ್ಫುಲ್ ಆಗಿರೋ ಮೈಂಡ್ನವನು ಇವ್ರನ್ನೆಲ್ಲ ರೂಲ್ ಮಾಡ್ತಾನೆ. ಅವ್ನು ಹೇಳಿದ ಇವರೆಲ್ಲ ಕೇಳ್ತಾರೆ. ಒಬ್ಬ ಬರಲ್ಲ ಅಂದರೆ ಅವ್ರು ಯಾರೂ ಬರಲ್ಲ. ಅವನ ಒಪಿನಿಯನ್ ಇವ್ರ ಒಪಿನಿಯನ್, ಅವ್ನು ಹೆಂಗೆ ಹೇಳ್ತಾನೋ ಹಂಗೆ ಮಾಡಿ. ಈ ಥರ ಪ್ರಪಂಚ ನಡೀತಾ ಇದೆ ಕ್ರೌಡಲ್ಲಿ. ಇವನಿಗೂ ಕೂಡ ಗೊತ್ತಾಗಬೇಕು ಇವರೆಲ್ಲ ಇಲ್ಲದೇ ಇರೋ ಒಂದಿನ ನಂದೇನೂ ಶಕ್ತಿ ಇಲ್ಲ ಅಂತ. ಆ ಥರ ಎಕ್ಸ್ಪೀರಿಯನ್ಸು ಆಗಿದೆ. ಎಲ್ಲ ಜನಗಳೆಲ್ಲ ಕೈ ಬಿಟ್ಬಿಟ್ಟಾಗ ಇವನ್ ಪವರ್ ಹೋದ್ಮೇಲೆ ಇವನ್ಗೆಲ್ಲಿದೆ ಅಹಂಕಾರ? ಈ ರೀತಿ ಅನುಭವಗಳನ್ನ ನಾವು ಪಡಿತಾ ಜೀವನದಲ್ಲಿ ಗೊತ್ತಾಗಬೇಕು. ಎಲ್ಲೋ ಇದು ಈ ಅಹಂಕಾರ ಅನ್ನೋದು ಬೇರಿಲ್ಲ. ಮೇಲ್ಗಡೆ ಎಲ್ಲೋ ಬೆಳ್ಕೊಂಡು ಮಾಯೆ ಆಟ ಆಡಿಸ್ತಾ ಇದೆ. ಸಂಬಂಧಗಳನ್ನ ಆಗಕ್ಕೆ ಬಿಡ್ತಾ ಇಲ್ಲ. ಮನೆಯಲ್ಲೂ ಅಷ್ಟೇ, ಸಂಬಂಧ ಆಗಕ್ಕೆ ಬಿಡದೇ ಇರೋದು ಅಹಂಕಾರವೇ. ನಮ್ಮ ಅಹಂಕಾರ ಎದ್ದ ತಕ್ಷಣ ಅಲ್ಲಿ ಸಂಬಂಧಕ್ಕೆ ಒಂದು ಚ್ಯುತಿ ಬರುತ್ತೆ. ಇದನ್ನು ಗಮನಿಸಿ. ನಾಳೆ ನಿಮಗೆ ಡೀಟೇಲ್ ಆಗಿ ಒಂದು ಬ್ರಹ್ಮಚರ್ಯಾಶ್ರಮ, ಇನ್ನೊಂದು ಗೃಹಸ್ಥಾಶ್ರಮ, ಇನ್ನೊಂದು ವನವ್ರಸ್ಥಾಶ್ರಮ, ಸನ್ಯಾಸಾಶ್ರಮದಲ್ಲಿ ಯಾವ ರೀತಿ 4 ಆಶ್ರಮಗಳನ್ನ ಮಾಡಿದ್ದಾರೆ, ಸಂಬಂಧನ ಈ ಒಂದು ರಿಲೇಶನ್ಶಿಪ್ನ ಆರೋಗ್ಯಕರವಾಗಿ ಮಾಡೋದಕ್ಕೆ ಅನ್ನೋದನ್ನ ನಾಳೆ ನೋಡೋಣ.